ಹಲೋ ನಮಸ್ಕಾರ, ಇನ್ನೊಂದು ಬ್ಲಾಗ್ಗೆ ವೆಲ್ಕಮ್. ಸೊ ನಾನಿವಾಗಿದ್ದೀನಿ ಗೋಕರ್ಣಲ್ಲಿ, ತಾಯಾ ಬೀಚ್ ಫ್ರಂಟ್ ಅಂತ ಜಾಗ. ನಮ್ಮ PTU ಕಡೆಯಿಂದ ಬಂದಿದ್ದೀವಿ. ಬೆಳಗ್ಗೆ ಟೈಮ್ ಬಂದು 9:55. ತಿಂಡಿಗೆ ರೆಡಿ ಆಗ್ತಾಯಿದ್ದೀವಿ. ಇಲ್ಲಿ ಸೆಟಪ್ ಆಗುತ್ತೆ ತಿಂಡಿ. ಓಕೆ, ತಿಂಡಿ ತಿಂದ್ಬಿಟ್ಟು ಕಂಟಿನ್ಯೂ ಮಾಡೋಣ. ಓಕೆ, ಸೊ ಇದೆ ತಿಂಡಿ. ಉಪ್ಪಿಟ್ಟು, ಅಲ್ಲಿ ಸಾಂಬಾರ್, ಸ್ಯಾಂಡ್ವಿಚ್, ಬ್ರೇಕ್ಫಾಸ್ಟ್. We are at the first beach. ಓಕೆ, ಸೊ ಫೈನಲಿ ಸ್ವಲ್ಪ ಇನ್ಕ್ಲಿನೇಷನ್ ಸಿಕ್ಕಿದೆ. ಟೈಮ್ ಇವಾಗ 12:36. ಇಫ್ ಯು ಡಿಡ್ ನಾಟ್ ನೋ, ಬಸ್ ಮತ್ತೆ ಕೆಟ್ಟೋಯ್ತು. ಆಮೇಲೆ ಆಟೋಲ್ಲಿ ಬಂದ್ವಿ, ಟ್ರೆಕ್ ಸ್ಟಾರ್ಟ್ ಮಾಡಿ ಬೆಳಕಿನ ಬೀಚ್ ಆಯಿತು. ಪ್ಯಾರಡೈಸ್ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ನೋಡಿ, ಕೆಳಗೆ ಹೋಗ್ಬೇಕು, ಅಲ್ಲಿ ಪ್ಯಾರಡೈಸ್ ಬೀಚ್. ನೋಡಿ, ಇದೆಲ್ಲ ಹೆಂಗೆ ಪ್ಲಾಸ್ಟಿಕ್ ಬಾಟ್ಲ್ ಹಾಕಿದ್ದಾರೆ. ಇವಾಗ ಹಾಫ್ ಮೂನ್ ಬೀಚಲ್ಲಿದ್ದೀವಿ. 2 ಬೀಚ್ ಆಯಿತು, ಬೆಳಕನ್ ಬೀಚು, ಪ್ಯಾರಡೈಸ್ ಬೀಚ್ ಆಯಿತು. ದಿಸ್ ಇಸ್ ಹಾಫ್ ಮೂನ್ ಬೀಚ್. ಎಲ್ಲ ಹತ್ತುತ್ತಾ ಇದೆ ಫೋಟೋಗೆ. PTU. On to the next beach, guys. ಹಾಫ್ ಮೂನ್ ಬೀಚ್ ಗೈಸ್. ನೋಡಿ, ಇವಾಗ ರೀಚ್ ಆಗಿದ್ದೀವಿ ಹಾಫ್ ಮೂನ್ ಬೀಚು. ನೋಡ್ಬೋದು, ರಕ್ಷಿತ್ ಅವರು ಏನೋ ರಾಕ್ ಕ್ಲೈಂಬಿಂಗ್ ಮಾಡ್ತಿದ್ದಾರೆ. ಈ ಬ್ಯೂಟಿಫುಲ್ ಬೀಚ್ನ ನೋಡಿ, ಸಖತ್ತಾಗಿದೆ. ಆ್ಯಂಡ್ ಈ ರಾಕ್ನ ಕ್ಲೈಂಬ್ ಮಾಡ್ತಿದ್ದಾರೆ ರಕ್ಷಿತ್ ಅವರು. ಗೋಕರ್ಣ ಟ್ರೆಕ್ ಯಾರು ಈಸಿ ಅನ್ಕೋತೀರಾ? ನೋಡಿ, ಇಲ್ಲಿ ಯಾವ ಥರ ನ್ಯಾರೋ ಪಾತ್ ಇದೆ. ಸ್ವಲ್ಪ ಜಾರಿದ್ರೆ ಓಷನ್ಗೆ. ಈ ಥರ ಕ್ಲಿಫಲ್ಲಿ ನಡ್ಕೊಂಡು ಹೋಗಬೇಕು. ನೆಕ್ಸ್ಟು ಓಮ್ ಬೀಚ್ ಬರುತ್ತೆ. ಇದು ಓಮ್ ಬೀಚ್ ಇನ್ನು ಸ್ವಲ್ಪ ದೂರದಲ್ಲೇ ಇದೆ ಗೈಸ್. ನೋಡಿ, ಈ ಆ್ಯಂಗಲಿಂದ ಕ್ಲೀನಾಗಿ ಓಮ್ ಶೇಪಲ್ಲಿ ಬೀಚ್ ಇರೋದು ಕಾಣಿಸುತ್ತೆ. ಈ ಥರ ಪ್ರತಿಯೊಂದು ಬೀಚ್ ರೀಚ್ ಆಗೋಕ್ಕೂ ಟ್ರೆಕ್ಕಿಂದ ಕೆಳಗೆ ಇಳ್ಕೊಂಡು ಹೋಗಬೇಕು ಕೆಳಗೆ. ಓಕೆ, ಸೊ ಇವಾಗ ಲಂಚಿಗೆ ನಿಂತಿದ್ದೀವಿ. ಓಮ್ ಬೀಚ್ ಈ ಕಡೆ ಮೂಲೆಯಲ್ಲಿ ದಿಸ್ ಇಸ್ ದ ಕೆಫೆ. ಆರ್ಡ್ರ್ ಮಾಡಿ ಕೂತಿದ್ದೀವಿ. ನಾನು ಹ್ಯಾಮಕಲ್ಲಿ ಚಿಲ್ ಮಾಡ್ತಾಯಿದ್ದೀನಿ ಅಷ್ಟೇ ಗೈಸ್. ನೆಕ್ಸ್ಟು ಓಮ್ ಬೀಚಲ್ಲಿ ನೋಡೋಣ, ಆಡೋಕ್ಕಾದರೆ ಆಡ್ತೀವಿ. ಆಮೇಲೆ ಕುಡ್ಲೆ ಬೀಚ್ ಹೋಗೋದು, ಸನ್ಸೆಟ್ಟು. ಅದಾದಮೇಲೆ ವಾಪಸ್ ರೂಮ್ಗೆ. ಓಕೆ, ಸೊ ಊಟ ಇವಾಗ ನಿರ್ವಾಣ ಕೆಫೆಯಲ್ಲಿ ತಿಂತಾಯಿದ್ದೀವಿ. ಓಕೆಲ್ಲ ತಿಂದಾಯಿತು. ಬೀಚ್ ನೋಡಿ ಇದೆ, ದಿಸ್ ಇಸ್ ಓಮ್ ಬೀಚ್. ಓಮ್ ಬೀಚಲ್ಲಿ ಊಟ ನಿರ್ವಾಣ ಕೆಫೆಯಲ್ಲಿ. ಇದು ನಮ್ಮದಲ್ಲ, ಬೇರೆ ಟೇಬಲ್ ಅವ್ರದ್ದು ಇಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಅಲ್ಲೊಬ್ಬರಿದ್ದಾರೆ ನಮ್ಮ ಇವರ ತಂಗಿ
ಅಲ್ಲಿದ್ದಾರೆ. ಅವ್ರ ನೇಮ್ ಇಸ್ ವೈಷ್ಣವಿ, ಅವರು ಇವ್ರದ್ದು ರಾಜೇಶ್ವರಿ, ಅವರು ವೈಷ್ಣವಿ. ಓಕೆ, ಆಲ್ಮೋಸ್ಟ್ ಸನ್ಸೆಟ್ ಆಗ್ತಿದೆ. ಟೈಮ್ ಇವಾಗ 5:11, 6 ಗಂಟೆಗೆ ಸನ್ಸೆಟ್. ಅಷ್ಟರಲ್ಲಿ ನಾವು ಕುಡ್ಲೆ ಬೀಚ್ಗೆ ಹೋಗಬೇಕು. ಸೌಂದರ್ಯ ಅವರು ಲೇಟ್ ಮಾಡಿದ್ರು ಊಟ ತಿನ್ನೋದು. ಇವರೇನು ತಿಂದಿಲ್ಲ. ನೋಡಿ, ಬೇರೆ ದೇಶದಿಂದ ಬಂದು ಫಾರಿನರ್ಸ್ ಎಲ್ಲ ಏನು ಜಾಲಿಯಾಗಿ ಮಜಾ ಮಾಡಿಕೊಂಡು ಸೆಟ್ಲ್ ಆಗಿಬಿಟ್ಟಿದ್ದಾರೆ ಗೋಕರ್ಣಲ್ಲಿ. ಇಲ್ಲೊಬ್ಬ ಫ್ರಿಸ್ಬಿ ಎಸೆತಾ ಇದ್ದಾನೆ, ಇನ್ನೊಬ್ಬ ಅಲ್ಲಿ ಕರ್ಚಿಫ್ನ ಸುತ್ತಿಸ್ತಾ ಇದ್ದಾನೆ. ಆರಾಮಾಗಿ ಜಾಲಿ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ. ಇವನೊಬ್ಬನ ನೋಡಿ ಕರ್ಚಿಫ್ ಯಾವ ಥರ ಸುತ್ತಾನೆ. ಇದು ಒಂದು ಟ್ಯಾಲೆಂಟ್. ಬಟ್ ನೋಡಿ, ಆರಾಮಾಗಿ ಇನ್ನೊಬ್ಬ ಪಲ್ಟಿ ಹೊಡೆದ ಅಷ್ಟೇ. ಇವರು ಬೆಳಗ್ಗೆಯಿಂದ ಬೀಚಲ್ಲೇ ಇರ್ತಾರೆ ಮಜಾ ಮಾಡಿಕೊಂಡು. ಬಸ್ ಕೆಟ್ಟೋಗಿದ್ರಿಂದ ನೀವು ಇಲ್ಲೇ ಸನ್ಸೆಟ್ ನೋಡ್ಕೋಬೇಕು, ಓಮ್ ಬೀಚಲ್ಲೇ. ನಾವಿವಾಗ ಹೋಗ್ತಾ ಇದ್ದೀವಿ ಕೂಡ್ಲೆ ಬೀಚ್ ಕಡೆ. ಸೊ ಬಾಯ್ ಓಮ್ ಬೀಚ್, ಟಾಟಾ, ಸಿ ಯು. ಸೊ ಫೈನಲಿ ಕೂಡ್ಲೆ ಬೀಚ್ ಬಂದಿದ್ದೀವಿ, ಲಾಸ್ಟ್ ಬೀಚ್ ಆಫ್ ಟುಡೇ. ಓಕೆ, ಸನ್ಸೆಟ್ ಎಲ್ಲ ಆಯಿತು ಕೂಡ್ಲೆಯಲ್ಲಿ. ಸನ್ಸೆಟ್ ಮುಗೀತು. ಈಗ ನೆಕ್ಸ್ಟ್ ವಾಪಸ್ ರೂಮ್ಗೆ ಹೋಗೋದು. ಅಲ್ಲಿ ಕ್ಯಾಂಪ್ ಫೈರ್ ಇರುತ್ತೆ, ಪಾರ್ಟಿ ಡಿಜೆ ಮಾಡಿ. ಸೊ ಗುಡ್ ಮಾರ್ನಿಂಗ್, ಡೇ 2 ಫ್ರಮ್ ಗೋಕರ್ಣ. ಇಲ್ಲಿ ಇದ್ದೀವಿ, ಇದೇ ನಮ್ಮದು ಸ್ಟೇ. ಅಲ್ಲಿ ನೋಡಿ ಟೆಂಟ್ ಹಾಕಿದ್ದಾರೆ. ಆಮೇಲೆ ಇಲ್ಲಿ ರೂಮ್ ಇದೆ, ಅಲ್ಲಿ ಕಾಣಿಸ್ತಿದ್ಯಾ? ಓಕೆ. ಸೊ ಇವತ್ತಿನ ಪ್ಲ್ಯಾನ್ ಬಂದು ವಿಭೂತಿ ಫಾಲ್ಸ್ಗೆ ಹೋಗೋದು, ಆಮೇಲೆ ಹೊನ್ನಾವರ ಬೋಟ್ ರೈಡ್. ಸೊ ಅದು ಇವತ್ತಿನ ಪ್ಲ್ಯಾನ್. ಬೆಳಗ್ಗೆ ಇವಾಗ ಒಂದು 7:30 ಆಗಿದೆ ಟೈಮು. ಬೀಚಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾಡಿ ರೆಡಿಯಾಗಿ ಹೊರಡೋದು. ಬೇರೆಯವರೆಲ್ಲ ಮಲಗಿದ್ದಾರೆ, ಎಬ್ಬಿಸ್ಬೇಕು. Moor. Boys, what are you making? Heart, bro. Heart. Don't assume something else and show us. ನೀವು ಬಂದ್ಬಿಡ್ತಾವ ಮನೆ ಇಲ್ಲಿ ನೀರು. ಸೊ ಇವಾಗ ವಿಭೂತಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ, ಇದೇ ದಾರಿ.
Side, 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 side. करेंगे वहाँ भी जाके मोए मोए लिखेंगे. ಓಕೆ, ವಿಭೂತಿ ಫಾಲ್ಸ್ ಮುಗೀತು, ಊಟ ತಿಂದ್ವಿ. ಇವಾಗ ಹೊನ್ನಾವರ ಬಂದಿದ್ದೀವಿ. ಎಲ್ಲರೂ ಇದ್ದಾರೆ. ಬೋಟಿಂಗ್ ಹೋಗ್ತಾ ಇದೀವಿ, ಹೊನ್ನಾವರ ಬ್ಯಾಕ್ ವಾಟರ್ಸ್. ಹಾಯ್ ಗಾಯ್ಸ್, ಸೊ ದಿಸ್ ಇಸ್ ಅವರ್ ಮೊಯೆ ಮೊಯೆ ಗ್ರೂಪ್, PTU ಮೊಯೆ ಮೊಯೆ ಬ್ಯಾಚ್. ಇವಾಗ ಅನ್ಟಚ್ ಲ್ಯಾಂಡಲ್ಲಿ ಇದ್ದೀವಿ. ತುಂಬ ಟಚ್ ಆಗಿಬಿಟ್ಟಿದೆ. ಆದರೆ ಪ್ರಕಾಶ್ ಅವ್ರನ್ನ ನೋಡಿ ಹಾಯ್ Hi guys. ಹಲೋ. ರಕ್ಷಿತ್ ಅವರು ನೋಡಿ, ವ್ಯೂ ನೋಡಿ. ಮೊಯೆ 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 ಮೊಯೆ. ಅವು ಬ್ರೋ, ಅದಕ್ಕೆ ಬ್ಯಾಕ್. So these two trek leads, of course. ವಿಡಿಯೋ ಮಾಡ್ತೀವಿ. ಓಕೆ, ಸೊ ಇವಾಗ ಸಾಗರಲ್ಲಿದ್ದೀವಿ. ನೈಟ್ 9:41 ಸಂಡೇ. ಊಟಕ್ಕೆ ಹೋಟೆಲ್ ಅನ್ಮೋಲ್, ಸಜೆಸ್ಟೆಡ್ ಬೈ ಮಿಸ್ಟರ್ ಗಿರೀಶ್. ಕೊಡಚಾದ್ರಿನ ಗಿರೀಶ್ ಇದೆ. ಕೊಡಚಾದ್ರಿಲಿ ಸಿಕ್ಕಿದ್ರಲ್ಲ ಅವರು ಸಜೆಸ್ಟ್ ಮಾಡಿದ್ರು. ಸೊ ಇಲ್ಲಿ ಊಟ, ಅದಾದಮೇಲೆ ನಾನ್ ಸ್ಟಾಪ್ ಬ್ಯಾಂಗ್ಳೂರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.